ಯಾಕೆ ಅಕ್ಕ, ಇದು ಯಾಕೆ ಹಿಂಗೆ ಮಾಡ್ತಿದೀಯ ನೀನು? ಎಷ್ಟು ಗಾಬರಿ ಆಯ್ತು ಗೊತ್ತಾ ನನಗೆ. ನಂಗಿರ್ಲಿ ಪಪ್ಪ ಅಮ್ಮ ಎಷ್ಟು ಹೆದರ್ಕೊಂಡ್ರು ಗೊತ್ತಾ ಮನೆಯಲ್ಲಿ. ನೀನು ಅನ್ಕೊಂತೀಯ ಯಾರು ನಿನ್ನ ಬಗ್ಗೆ ಯೋಚನೆ ಮಾಡಲ್ಲ ಅಂತ. ನಮ್ಮ ಮನೇಲಿ ಯಾರು ನೆಮ್ಮದಿಲಿ ಊಟ ಮಾಡ್ತಿಲ್ಲ ಗೊತ್ತಾ, ನೀನಿಲ್ಲ ಅಂತ. ಅಮ್ಮ ಅಂತೂ ಅಳ್ತಾನೇ ಇರ್ತಾಳೆ. ನಿಂಗೆ ಅನ್ಸೋದಷ್ಟೇ, ಯಾರಿಗೂ ನನ್ನ ಮೇಲೆ ಆಸೆ ಇಲ್ಲ ಅಂತ. ನಾನು ಬೇಕಂತ ಯಾಕೆ ನಿನ್ನ ಫೋನ್ ರಿಸೀವ್ ಮಾಡದೇ ಇರ್ತೀನಿ ನೋಡೋಣ ಹೇಳು. ನನ್ನ ಫೋನೇ ಹಾಳಾದರೆ ನಾನು ಏನು ಮಾಡೋಕ್ಕಾಗ್ತದೆ? ಆದರೂ ಎಷ್ಟು ಸರಿ ನಾನು ಟ್ರೈ ಮಾಡೀನಿ ಅಮ್ಮನ ಮೊಬೈಲಿಂದ ಬಾವಂಗೆ ಫೋನ್ ಮಾಡಬೇಕು ಅಂತ. ನೋಡಿದ್ರೆ ಅವ್ರ ಮೊಬೈಲಲ್ಲಿ ಬಾವನ ನಂಬರ್ ಇಲ್ಲ, ನನ್ನ ಮೊಬೈಲ್ ಪೂರ್ತಿ ಹೋಗಿದೆ. ನಾನು ಏನು ಮಾಡಲಿ? ಅದನ್ನು ಸರಿ ಮಾಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಬಾವನ ಫೋನ್ ಬಂತು, ಎಲ್ಲ ಹೇಳಿನಿ. ನೀನು ನೋಡಿದ್ರೆ ಅದಕ್ಕೆ ಇಷ್ಟ ತಲೆ ಕೆಡಿಸ್ಕೊಂಡಿಯಲ್ಲ. ಒಂದೊಂದು ಸರಿ ಈ ಥರ ಏನಾದ್ರು ಮಿಸ್ಟೇಕ್ ಆದದ ಕಣೆ ಅಕ್ಕ. ಅದಕ್ಕೆ ಯಾಕೆ ಅಷ್ಟು ತಲೆ ಕೆಡಿಸ್ಕೊಬೇಕು ನೋಡೋಣ ಹೇಳು. ಬಾವನ ಮೊಬೈಲಿಗೆ ಮಾಡಿದೆ ಅಂದೆ, ಯಾಕೆ ನನ್ನ ಮೊಬೈಲಿಗೆ ಫೋನ್ ಮಾಡೋಕ್ಕಾಗಲ್ಲ? ಅಮ್ಮನ ಮೊಬೈಲಿಂದ ನನ್ನ ಮೊಬೈಲಿಗೆ ಮಾಡ್ಬೋದಿತ್ತಲ್ಲ. ಅದೇ ಮತ್ತೆ ನೋಡು, ನೀ ಎಲ್ಲಿ ರಿಸೀವ್ ಮಾಡಿದೆ? ನಿನ್ನ ಫೋನ್ ತೆಗೆದು ನೋಡು, ಎಷ್ಟು ಸರಿ ಫೋನ್ ಬಂದದೇನಾ ಅಮ್ಮನ ಮೊಬೈಲಿಂದ ಅಂತ. ಒಂದ್ಸತಿನಾರು ರಿಸೀವ್ ಮಾಡ್ದ? ಹೌದಾ, ಎಷ್ಟೊತ್ತಿಗೆ ಮಾಡಿದೆ ನಾನು? ಆಮೇಲೆ ನನ್ನ ಫೋನ್ ನೋಡೋಕ್ಕೆ ಹೋಗಲ್ಲ. ಎಷ್ಟು ಬೇಜಾರಾಯ್ತು ಗೊತ್ತಾ. ಅವರೆಲ್ಲರೂ ಸಿಟ್ಟು ಮಾಡ್ಕೊಂಡ್ಲಿ, ನೀನು ಸಿಟ್ಟು ಮಾಡ್ಕೊಂಡೇನು? ನಾನು ಎಂತ ಮಾಡೀನಿ ಅಂತಲೇ ನಂಗೆ ಗೊತ್ತಾಗಲ್ಲ. ಅದು ತಡ್ಕೊಂಡಿದ್ದೆ ತುಂಬ ಹೊತ್ತು, ಆಗಲ್ಲ. ಆಮೇಲೆ ನಾನೇನು ಮಾಡಲಿ? ಅದು ಹೋಗಲಿ, ನಾನು ಕರೆಕ್ಟಾಗಿ ಹೇಳ, ಟ್ಯಾಬ್ಲೆಟ್ ನೀನು ಟೈಮ್ ಟು ಟೈಮ್ ತೊಗೊತಿದ್ದೀಯಾ ಕರೆಕ್ಟಾಗಿ? ಅವತ್ತೊಂದಿನ ಬೆಳಿಗ್ಗೆ ತೊಗೊಂಡಿರಲ್ಲ, ನೀನು ಹೇಳಿದ್ದಲ್ಲ ಬರ್ತಾ ಬರ್ತಾ ಟ್ಯಾಬ್ಲೆಟ್ ಇಲ್ಲದೇ ಇರೋಕ್ಕೆ ಅಭ್ಯಾಸ ಮಾಡ್ಕೊಬೇಕು ಅಂತ. ಸ್ವಲ್ಪ ಹೊತ್ತು ಆದಮೇಲೆ ನೆನಪಾಯ್ತು, ನೋಡೋಣ ಒಂದು ಟ್ರಯಲ್ ಮಾಡೋಣ, ಹಾಗೆ ಇದ್ದರೂ ಇರೋಕ್ಕಾಗ್ತದೇನೋ ಅಂಥೇಳಿ ಸುಮ್ಮನೆ ಆಗಿದ್ದೆ. ಅದರದ್ದೇನು ಪ್ರಾಬ್ಲಮ್ ಇಲ್ಲಪ್ಪ. ಆಮೇಲೆ ಮತ್ತೆ ತಗೊಂಡಿನಿ ನಾನು. ನಿನ್ನ ತಾಳೆ ಆ ಥರ ಆಗಕ್ಕಿನ್ನೂ ಸುಮಾರು ದಿವಸ ಬೇಕು ನಿನಗೆ. ಫಸ್ಟು ನಿನ್ನ ಮನಸ್ಸಲ್ಲಿ ಧೈರ್ಯ ತಂದ್ಕೊಂಡು ಆಮೇಲೆ ಟ್ಯಾಬ್ಲೆಟ್ ಬಿಡೋಕ್ಕೆ ನೋಡ್ಬೇಕು. ಟ್ಯಾಬ್ಲೆಟ್ ಬಿಟ್ಕೊಂಡು ಆಮೇಲೆ ಧೈರ್ಯ ತಂದ್ಕೊತೀನಿ ಅನ್ನೋದಲ್ಲ. ನೀ ಎಂಥ ಜನ ಮಾರತಿ, ಎಷ್ಟು ಕೈಕಾಲು ಬಿಡಿಸ್ತೀಯ ಗೊತ್ತಾ ಅಕ್ಕ. ಪುಣ್ಯಕ್ಕೆ ನಮ್ಮ ಮನೇಲಿ ಇದ್ದಿದ್ಕಾತು, ಎಲ್ಲಾರು ಬೆಂಗಳೂರಿಗೆ ಏನಾರು ಹೋಗಿದ್ರೆ ಏನು ಮಾಡ್ತಿದ್ದೆ? ಎಂತ ಮಾಡೋದು, ಇರ್ತಿದ್ದೆ ಸುಮ್ಮನೆ. ಅಲ್ಲ ಅಕ್ಕ, ಯಾರು ಏನಾರು ಹೇಳಿದ್ರಾ ನೀನು ಹಿಂಗೆ ಮಾಡ್ತಿದ್ದೀಯಲ್ಲ ಅಂತ? ಬೈದ್ರಾ ಯಾರು? ಇಲ್ಲ ಕಣೆ ಲಾವಣ್ಯ, ಯಾರೂ ಬೈಲ ಗೊತ್ತಾ. ನಮ್ಮ ಮನೇಲಿ ಪಪ್ಪ ಅಮ್ಮ ಆದರೆ ಎಷ್ಟು ಬೈತಿದ್ರು, ಇಲ್ಲಿ ಯಾರೂ ಏನೂ ಹೇಳಿಲ್ಲ. ಆಮೇಲೆ ನಂಗೊಂಥರ ಸಮಾಧಾನ ಆಗೋಕ್ಕೆ ಶುರು ಆಯಿತು. ಹಂಗೆ ನೀನು ಇವತ್ತು ಬರ್ದಿದ್ರೆ ಅಂತ ತೊಂದರೆ ಇರಲ್ಲ, ನಾನು ರೆಡಿ ಆಗ್ತಿದ್ದೆ. ನಿಜ ಹೇಳ್ಬೇಕಂದ್ರೆ ನಾನು ಅಲ್ಲಿಗಿಂತ ಇಲ್ಲೇ ಖುಷಿಲಿದ್ದೀನಪ್ಪ. ಅಷ್ಟಾದರೂ ಸಾಕು ಕಣೆಯಕ್ಕ, ಅಷ್ಟಾದರೂ ಸಾಕು. ಮತ್ತು ನಿನ್ನ ನಾದಿನಿ ಪಲ್ಲವಿ ಅದರಲ್ಲ, ಅವರು ಚೆನ್ನಾಗಿ ಮಾತಾಡ್ತಾರೆ ನಿನ್ನ ಹತ್ರ? ಮಾತಾಡ್ತಾರಪ್ಪ, ಚೆನ್ನಾಗಿ ಮಾತಾಡ್ತಾರೆ. ಎಲ್ಲರಿಗೂ ನಾನಂದ್ರೆ ಎಷ್ಟು ಇಷ್ಟ ಗೊತ್ತಾ. ಮೊನ್ನೆ ಅತ್ತಿಗೆ ತರಕಾರಿ ಎಲ್ಲ ನಾನೇ ಹೆಚ್ಚಿಕೊಟ್ಟಿದ್ದೆ. ಅದು ಎಂಥ ಅತ್ತೆ ಅತ್ತೆ ಅಂತೀಯಾಗ. ಈ ಸಾಧಾರಣ ಎಲ್ಲರೂ ಅತ್ತೆ ನಮ್ಮ ಅಂತಲೇ ಕರೆಯೋದು ಗೊತ್ತಾ. ಸುಮ್ಮನೆ ರಮ್ಮ ಅಂತ ಕರಿ ನೀನು. ನನಗೇನು ಪ್ರಾಬ್ಲಮ್ ಇಲ್ಲಪ್ಪ, ಎಂತ ಬೇಕಾದ್ರೆ ಕರಿತೀನಿ. ಅದು ಎಂತ ಗೊತ್ತಾ ಲಾವಣ್ಯ, ಇವರು ಪಲ್ಲವಿ ಇರೋದಾರಲ್ಲ, ಅವ್ರು ಯಾವುದೋ ಮದುವೆ ಮನೆಗೆ ಹೋಗ್ಬೇಕಂತೆ. ಅದಕ್ಕೆ ಒಂದು ಗೋಲ್ಡ್ ಸೆಟ್ಟು ಕೊಡು ಹೊತ್ಗೆದು ಅಂತ ಕೇಳಿದರೆ ಅಂತೆ ಅತ್ತೆ. ಅಲ್ಲ ಅಮ್ಮನ ಹತ್ರ. ಅವ್ರು ಬಂದು ನನ್ನ ಹತ್ರ ಕೇಳಿದ್ರಾ ಕೊಡೋದನ ಅಂತ. ನನಗೆ ಅಂತ ಕವೆಲ್ಲ ಇದ್ದಾಗ ಹಾಕಬೇಕು ಅಂತ ಅನ್ಸೋದೇ ಇಲ್ಲ, ಇಲ್ಲಿದ್ದಾಗ ಬೇಕು ಅನ್ಸೋದಷ್ಟೇ. ಏನು ತೊಂದರೆ ಇಲ್ಲ, ನೀನು ತೊಗೊಂಡೋಗು. ಅಬ್ಬಾ, ಭಾಳ ಅನುಭವಿಸ್ತಿದ್ದಾರ ಮಾತಾಡ್ತೀವಿ ಮಾರತಿ. ಈಗಲೇ ಇದ್ದಾಗ ಏನೋ ಹಾಕಬೇಕು ಅಂತ ಅನ್ಸಲ್ಲ, ಇಲ್ದಿದ್ದಾಗ ಬೇಕು ಅನ್ನಿಸ್ತದೆ. ನಿಂಗೆ ಯಾವಾಗ ಇಲ್ಲದೆ ಇದ್ದಂಗೆ ಆಗಿತ್ತು ಮಾರತಿ. ಹೋಗಲಿ, ಅದೇನಾರಾಗಲಿ. ಎಂತ ಗೊತ್ತಾಕ, ನೀ ಕೊಡು, ಅದೇನಾದ್ನೇ ಹೀಗೆ ಎಕ್ಸ್ಚೇಂಜ್ ಮಾಡಿ ಹಾಕ್ಕೊಂಡು ಹೋಗ್ತಾರೆ, ಹಾಕ್ಕೊಂಡು ಹೋಗ್ಬೋದು, ಏನಾಗಲ್ಲ. ಅದ್ರಲ್ಲಿ ನನಗೆ ಅಂತ ಬೇಡ ಅಂತ ಮಾತ್ರ ಪದೇ ಪದೇ ಹೇಳ್ತಿರ್ಬೇಡ. ಗೋಲ್ಡ್ ವಿಷಯಕ್ಕಾರು ಆಯ್ತು, ಯಾವ ವಿಷಯಕ್ಕಾರು ಆಯ್ತು, ಜಾಗ್ರತೆಯಲ್ಲಿ ಇರಬೇಕು ನೋಡು ನೀನು. ಇಲ್ಲ,
ಬೇಡ ಅಂತ ನೀ ಹೇಳಿದ್ದಲ್ಲ. ಅವರು ಹಾಕ್ಕೊಂಡೋಗಿ ತಕ್ಷಣ ತಂದು ಕೊಡ್ತಾಳೆ ಅಂತ ಹೇಳಿದ್ರ. ಅವಾಗ ಹೇಳಿದೆ ತಕ್ಷಣ ಕೊಡದೇ ಇದ್ರೆ ಏನು ತೊಂದರೆ ಇಲ್ಲ, ಅವ್ರ ಹತ್ರನೇ ಇರಲಿ ಸ್ವಲ್ಪ ದಿವಸ ಅಂತ ಅಷ್ಟೇ ಹೇಳಿದ್ದು. ನಂಗೆ ಬೇಡ, ಅವರಿಗೆ ಕೊಡ್ತೀನಿ ಅಂತ ಏನು ಹೇಳ ನಾನು. ಹೋಗ್ಲಿ ಬಿಡು, ಈಗ ಹೆಂಗೂ ಕೊಡ್ತೀನಿ ಅಂತ ಹೇಳಾಗ್ಯದಲ್ಲ, ಇನ್ನೊಂದು ಸತಿಗೆ ಸ್ವಲ್ಪ ಜಾಗ್ರತೆ ಇರಾತ. ಮತ್ತು ಎಂತ ಗೊತ್ತಾಕ, ಇನ್ನೊಂದು ಸತಿ ನೀನು ಈ ಥರ ಎಲ್ಲ ಇದು ಮಾಡಿದ್ರೆ ನಾನು ಬರೋಕ್ಕಾಗಲ್ಲ. ಬೆಂಗಳೂರಲ್ಲಿ ಇರ್ತೀನಿ ನಾನು, ಅಷ್ಟು ಬೇಗ ಎಲ್ಲಿ ಬರೋಕ್ಕಾಗ್ತದೆ? ನಿನ್ನನ್ನು ನೀನೇ ಸರಿ ಮಾಡ್ಕೋಬೇಕು ನೋಡಕ್ಕ, ಹೇಳಿನಿ. ಏನು ಸುಮಾರು ಚೇಂಜ್ ಆಗಿನಿ ಗೊತ್ತಾ ಲಾವಣ್ಯ. ಮೊನ್ನೆ ಒಂದು ದಿವಸ ಹೊಸಲು ಪೂಜೆ ನಾನೇ ಮಾಡಿದ್ದೆ. ಅತ್ತೆ ತರಕಾರಿ ಮಾಡುವಾಗ ಅಮ್ಮ ತರಕಾರಿ ಮಾಡುವಾಗ ಸಾಂಬಾರು ಮಾಡುವಾಗ ತರಕಾರಿ ಎಲ್ಲ ಹೆಚ್ಚಿಕೊಟ್ಟಿದ್ದೆ. ಎಂಥ ಖುಷಿಯಾಗಿತ್ತು ಗೊತ್ತಾ ಅವರಿಗೆ. ಇವತ್ತೆಲ್ಲ ಏನೇನೋ ಕೆಲಸ ಮಾಡಬೇಕು ಅಂದ್ಕೊಂಡೆ, ನೋಡಿದ್ರೆ ಹಿಂಗೆ. ತೊಂದರೆ ಇಲ್ಲ ಬಿಡು, ನೀನೇನು ಕೆಲಸಕ್ಕೇನು ಹೋಗೋದು ಬೇಡ. ಮನೆ ಒಳಗಿನ ಕೆಲಸನೇ ಸ್ವಲ್ಪ ಅಚ್ಚುಕಟ್ಟಾಗಿ ಕಲ್ತ್ಕ. ಈಗ ಮಾವ ಆದರೂ ಅಷ್ಟೇ, ನೀ ಫುಲ್ ದೊಡ್ಡ ಮಾಡಿ ನಿನ್ನ ವಿಡಿಯೋ ಎಲ್ಲ ನೋಡೋಕ್ಕೆ ಬಂದರೆ ಮಾವ ಒಬ್ಬರು ಹಾಡು ಅನ್ನಿಸ್ತಾರೆ. ಮತ್ತು ಅತ್ತೆ ಎಲ್ಲರೂ ನಿಂಗೆ ಆ ಕೆಲಸ ಬರಲ್ಲ ನೋಡು, ಕಲಿಯೋಕ್ಕಾಗ್ಲನು ಅಂತ ಹೇಳಿದ್ರೆ ನೀನು ಪುರಾಣ ಎತ್ಕೊಂಡು ಕೂತ್ಕೊಬೇಡಕ್ಕಾತ. ನಾನು ಅವಾಗ ಹಂಗೆ ಹೋಗಿದ್ದೆ, ಆಸ್ಪತ್ರೆಗೆ ಹಂಗೆ ಹೋಗಿದ್ದೆ, ಎಲ್ಲ ಈ ಥರ ಆಗಿತ್ತು, ಮಾತೆ ತಗೋತಿದ್ದೀನಿ, ಇವು ಯಾವನ್ನು ಸದ್ಯಕ್ಕೆ ನೀನು ಹೇಳೋಕ್ಕೆ ಹೋಗಬೇಡ. ಇಲ್ಲಪ್ಪ, ಅವರೇನು ಹೇಳೋದೇ ಇಲ್ಲ. ನಾನಂದ್ರೆ ಎಷ್ಟು ಆಸೆ ಮಾಡ್ತಾರೆ ಗೊತ್ತಾ, ಏನೂ ಹೇಳಲ್ಲ. ಸ್ಟಾರ್ಟಿಂಗಲ್ಲಿ ಎಲ್ಲ ಹಂಗೆ ಕಣೆ, ಇನ್ನೊಂದು ಸ್ವಲ್ಪ ದಿವಸ ಹೋಗಲಿ, ಎಲ್ಲ ಬೋರ್ ಆಗಿರ್ತದೆ ನೋಡು. ಏನಾರಾಗಲಿ ಅಕ್ಕ, ನೀ ಎಂತ ಬೇಕಾದ್ ತಿಳ್ಕ. ನೀನು ನೋಡಿದ್ಮೇಲಂತೂ ನಂಗೆ ಜೀವ ಬಂದಂಗಾಯ್ತು, ಮಾತಾಡಿದ್ಮೇಲಂತೂ ಫುಲ್ ಖುಷಿ ಆಗೋತು. ನಂಗೆ ಮತ್ತೆಂತ ಅಂತ ಮಾಡಿದೆ, ಸ್ಟಾರ್ಟಿಂಗ್ ನೀನು ಮಾತಾಡಿಸ್ಬಾರ್ದು ಅಂದಿದ್ದೆ ಗೊತ್ತೇನ, ಆದರೂ ತಡ್ಕೊಳಕ್ಕಾಗಲೇ ಇಲ್ಲ ಕಣೆ. ಎಷ್ಟು ಖುಷಿ ಆಗ್ತದೆ ಗೊತ್ತಾ ನೀನು ಇಲ್ಲೇ ಇದ್ರೆ. ಅಲ್ಲ ಲಾವಣ್ಯ, ನೀನು ಇಲ್ಲೇ ಇದ್ದೇ ಬಿಡೆ, ಇಬ್ಬರು ಒಂದೇ ಮನೇಲಿ ಇರೋಣ. ಅಯ್ಯೋ ಮಾರತಿ ಅಕ್ಕ, ಇಲ್ಲಿ ಹೇಳಿದ್ದೆ ಇನ್ನೆಲ್ಲೂ ಆ ಥರ ಹೇಳ್ತಿರ್ಬೇಡ ಆತ. ಒಳ್ಳೆ ಕೆಲಸ ಆತಲ್ಲ. ನಾನು ಇಲ್ಲಿ ಬಂದು ನಿಮ್ಮನೇಲಿದ್ದರೆ ಅಲ್ಲಿ ನನ್ನ ಪಾಲಿನ ಕೆಲಸ ಯಾರು ಮಾಡ್ತಾರೆ? ಯಾರೋ ಒಬ್ಬರು ಮಾಡ್ತಾರೆ ಬಿಡು. ಆದ್ರೆ ನೀ ಇಲ್ಲೇ ಇರೇ ಲಾವಣ್ಯ. ಈ ಥರ ಎಲ್ಲ ಟೆನ್ಷನ್ ಮಾಡ್ಕೊಳೋ ಚಾನ್ಸೇ ಇರಲ್ಲ ನೋಡವಾಗ. ಟೆನ್ಷನ್ ಮಾಡ್ಕೊಳೋ ಚಾನ್ಸ್ ಇರೋದು ಬೇಡದು ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಇನ್ಮೇಲಿಂದ ನೀನು ಟೆನ್ಷನ್ ಮಾಡ್ಕೊಳಂಗಿಲ್ಲ ನೋಡು ಪಲ್ಲವಿ, ಹೇಳಿನಿ. ಮತ್ತೆ ಅಷ್ಟು ಹೇಳಿ ಹೋಗಿನಿ ನಾನು, ಯಾವ್ಯಾವ್ದು ಎಲ್ಲೆಲ್ಲ ಅದೇ ಅಂತ ನೋಡಿದ್ರೆ ಒಂದು ಹೊತ್ತಿನ ಟ್ಯಾಬ್ಲೆಟೇ ತಗೊಂಡ್ಲ. ಈಗ ಯಾರು ಏನು ಮಾಡೋಕತ್ತದ ಹೇಳು ಹಿಂಗೆ ಮಾಡಿದ್ರೆ? ನಾನೇನು ಇಲ್ಲೇ ಹತ್ತಿರದಲ್ಲಿದ್ದೆ, ಬಂದೆ. ದೂರ ಎಲ್ಲರಿದ್ದರೆ ಬರೋಕ್ಕಾಗ್ತದ? ಪಪ್ಪ ಅಮ್ಮ ಬರೋಂಗಿಲ್ಲ ನಿಂಗೆ. ಒಟ್ಟಿನಲ್ಲಿ ಭಾಳ ಸಫರ್ ಆಗ್ತಿರೋದು ಪಪ್ಪ ಅಮ್ಮ, ಗೊತ್ತಾ? ಯಾವಾಗಲೂ ಅದನ್ನೇ ಹೇಳ್ತಿರ್ಬೇಡ ಲಾವಣ್ಯ. ನೀನು ಒಂದು ಕೆಲಸ ಮಾಡು, ಈ ಸತಿ ಬಂದಿಯಲ್ಲ ಒಂದು ವಾರ ಇದ್ದು ಹೋಗತ್ತಾ, ಆಮೇಲೆ ಬೇಕಾದ್ರೆ ಒಂದು ತಿಂಗಳು ಕಳೆದು ನಾ ಬರ್ತೀನಿ. ಒಂದು ವಾರ ತನಕ ನೀ ಇಲ್ಲೇ ಇರಬೇಕು ಮಾತ್ರ. ಹಾಂ, ನಾನೇನಾರು ನಿಮ್ಮ ಮನೇಲಿ ಒಂದು ವಾರ ಇದ್ದರೆ ನನ್ನ ಕತೆ ಅಷ್ಟೇ. ಆಮೇಲೆ ಹಂಗೆಲ್ಲ ಆಗಲ್ಲ, ಯಾರು ಇರೋಕ್ಕಾಗಲ್ಲ. ಇಲ್ಲಿ ಭಾವ ಇರ್ತಾರೆ, ಅತ್ತೆ ಒಳ್ಳೆಯವರು ಅಂತೆ, ಅಡ್ಜಸ್ಟ್ ಹಾಕ್ಕೊಂಡು ಹೋಗ್ಬೋದು. ನೀನೇನು ತಲೆ ಕೆಡ್ಸ್ಕೊಂಬೇಡ. ಇನ್ನೊಂದ್ಸತಿ ಈ ಥರ ಏನಾರು ಫೋನ್ ಬಂದರೆ ನಾವು ಯಾರು ಬರೋಲ್ಲ ತಾನೇ, ಮತ್ತು ಬೇಜಾರು ಮಾಡ್ಕೋಬೇಡ. ಇದು ಒಳ್ಳೆ ಕತೆ ಆಯ್ತಲ್ಲ, ಬರೋಲ್ಲ ಅಂದ್ಕೊಂಡು ಬೇಜಾರು ಮಾಡ್ಕೋಬೇಡ ಅಂದರೆ ಬೇಜಾರು ಆಗ್ತದೆ. ಬೇಜಾರು ಮಾಡ್ಕೋತೀನಪ್ಪ ನಾನು. ಅದು ಆಮೇಲಿನ ಕತೆ ಆಯ್ತಲ್ಲ. ಈಗ ನಿದ್ರೆ ಮಾಡು, ಒಂಚೂರು ಆರಾಮಾಗಿ ಮಲ್ಕೊಂಡು ನಿದ್ರೆ ಮಾಡು. ನನ್ನ ಅಂದಾಜು ನಾವು ಹೋದಲ್ಲಿಂದ ಒಂದು ದಿವಸನೂ ನೀನು ನೆಟ್ಟಿಗೆ ನಿದ್ರೆ ಮಾಡಲೇನ.